ನೆನಪಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಘಟನೆ. ಪುರಸಭೆಯ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಪುತ್ರಿ ಸಂಧ್ಯಾ ಮಗಳನ್ನ ಅಳಿಯನೇ ಕೊಂದು ನೇಣು ಹಾಕಿದ್ದಾನೆ. ಗಂಡ ಅತ್ತೆ ಮಾವ ಕಿರುಕುಳ ನೀಡ್ತಾ ಇದ್ರು. ಮಗಳ ಗಂಡನ ಮನೆಯವರ ವಿರುದ್ಧ ಸಂಧ್ಯಾ ತಾಯಿ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ತಾಯಿ ಆಕ್ರಂದಿಸ್ತಾ ಇದ್ದಾಳೆ. ನೋಡಿ, ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಪುತ್ರಿ ಸಂಧ್ಯಾ ಆದರೆ ಮಗಳನ್ನ ತುಂಬ ಹಿಂಸಿಸ್ತಾ ಇದ್ರು. ಮಗಳನ್ನ ಕೊಂದು ಅಳಿಯನೇ ನೇಣು ಹಾಕಿದ್ದಾನೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಗಂಡ ಅತ್ತೆ ಮಾವ ಕಿರುಕುಳವನ್ನು ಕೊಡ್ತಾನೇ ಇದ್ರು. ಮಗಳು ತುಂಬಾ ನೊಂದಿದ್ಲು. ಮಗಳ ಗಂಡನ ಮನೆಯವರ ವಿರುದ್ಧ ಇದೀಗ ಸಂಧ್ಯಾ ತಾಯಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಮಗಳ ಸಾವಿಗೆ ಆಕ್ರಂದನ ಇನ್ನು ಮುಗಿಲು ಮುಟ್ಟುವಂತಿತ್ತು. ನೋಡಿ, ಮೈಸೂರಿನ ಸರಸ್ವತಿಪುರಂನಲ್ಲಿ ನಡೆದಿರುವಂತಹ ಘಟನೆ. ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಅವರ ಮಗಳು ಈ ರೀತಿಯಾಗಿ ಅಳಿಯನೇ ಕೊಂದು ನೇಣು ಹಾಕ್ಬಿಟ್ಟಿದ್ದಾನೆ ಅಂತ ತಾಯಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿರೋದು ಆಕ್ರೋಶಕ್ಕೂ ಕಾರಣ ಆಗಿದೆ. ಸ್ಥಳದಲ್ಲಿ ಬಹಳಷ್ಟು ಜನ ಸೇರಿದ್ರು. ಪೊಲೀಸರು ಕೂಡ ಆಗಮಿಸಿದ್ದು ತನಿಖೆಯನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯಂತೂ ತಾಯಿದು ಆಕ್ರಂದನ ಮುಗಿಲು ಮುಟ್ಟಿತ್ತು. ನರ್ಕದಲ್ಲೇ ಜೀವನ ಮಾಡ್ಕೊ ಬಂದವಳೆ. ಕೆಟ್ಟ ನನ್ನ ಮಗ, ಅಪ್ಪ ಅವ ಎಲ್ಲ ಕೆಟ್ಟವ್ರೇನೆ. ಯಾರು ನನ್ನ ಮಗಳನ್ನ ಕಾಪಾಡ್ಕೊಂಡಿಲ್ಲ. ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ಇವತ್ತು ನನ್ನ ಮಗಳನ್ನ ಏನೋ ಮಾಡಿ ನಿಗ್ಗಿಸ್ಬಿಟ್ಟವನೆ, ಅವನು ಸಾಯಿಸ್ಬಿಟ್ಟವನೆ. ಅವನು ಸಾಯಿಸಿರೋದು. ನನಗೆ ನನ್ನ ಮಗಳು ಏಡಿ ಅಲ್ಲ, ನನ್ನ ಮಗಳು ಗಂಡು ಮಗ. ನಂಗೆ ಅವಳು ನನ್ನ ಮಗಳು ಗಂಡು ಮಗಳು. ಇಬ್ರು ಒಂದು ಹೆಣ್ಣು ಒಂದು ಗಂಡು. ಅಯ್ಯೋ, ಏಡಿ ಅಂತೂ ಅಲ್ಲ ಅವಳು. ಅವಳು ನನ್ನ ಗಂಡ ಬೇಡ, ಅಪ್ಪನಿಗೆ ಮಕ್ಕಳಾಗಿರ್ಲಿ ಅಂತ ಜೀವನ ಮಾಡ್ಕೊ ಬಂದವಳೆ. ಹಿಂಸೆ ಕೊಡ್ತಿದ್ದೆ ಸರ್. ಎಲ್ಲಾ ತರನು ಕೊಟ್ಟು ಅವಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿದೀವಿ. ನೀವು ಅಷ್ಟು ನಿಮ್ಗೆ ಅನುಮಾನದ್ರೆ ಬಂದು